ಕೊಡಗು ಈ ಹೆಸರು ಕೇಳಬೇಕಾದ್ರೆ ರೋಮಾಂಚನ ಆಗುತ್ತೆ. ಆದರೆ ಕೊಡಗು ಅಂದರೆ ಕೇವಲ ಮಡಿಕೇರಿ ಮಾತ್ರ ಅಲ್ಲ, ಮಂಜಿನ ನಗರಿ ಮಾತ್ರ ಅಲ್ಲ, ಇಲ್ಲಿನ ಚುಮು ಚುಮು ಚಳಿ ಮಾತ್ರ ಅಲ್ಲ. ಮಳೆಗಾಲದಲ್ಲಿ ಕೊಡಗನ್ನು ನೋಡೋಕ್ಕೆ ಸಾಕಷ್ಟು ಸ್ಥಳಗಳಿದೆ. ನಾವು ಈಗ ಕೊಡಗಿನ ಒಂದೊಂದು ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದೇವೆ. ಬನ್ನಿ, ಕೊಡಗಿನಲ್ಲಿ ಈ ಮಳೆಗಾಲದಿರುವಂಥ ವಿಶೇಷಗಳೇನು ಅಂತ ನೋಡ್ಕೊಂಬರೋಣ. ಮಡಿಕೇರಿಯ ಸೌಂದರ್ಯವನ್ನ ಸವಿಯಬೇಕು ಅಂದ್ರೆ ಬೆಳಗ್ಗೆ ಹೊತ್ತು ಸೂಕ್ತ. ಬೆಳಗ್ಗೆಯ ಹೊತ್ತಿಗೆ ನೀವು ತಿಮ್ಮಯ್ಯ ವೃತ್ತದಿಂದ ವಿರಾಜಪೇಟೆ ಕಡೆ ಹೊರಟ್ರೆ ಆವಾಗ ತಾನೇ ಮಂಜಿನ ನಗರಿ ಮಡಿಕೇರಿನಲ್ಲಿ ಸೂರ್ಯನ ಕಿರಣಕ್ಕೆ ತಲೆಬಾಗಿದ ಮಂಜು ಕ್ರಮೇಣ ಕಡಿಮೆಯಾದಂತೆ ಭಾಸವಾಗುತ್ತೆ. ಈ ಸಂದರ್ಭ ಇದೆಯಲ್ಲ, ಅದು ನಮ್ಮನ್ನ ರೋಮಾಂಚನಗೊಳಿಸುತ್ತೆ. ಅಂಕುಡೊಂಕಾದ ರಸ್ತೆಗಳ ಮೂಲಕ ಬೇತ್ರಿ ಗ್ರಾಮ ತಲುಪ್ತಾ ಇದ್ದಂತೆ ತುಂಬಿ ಹರಿಯುತ್ತಿರುವ ಕನ್ನಡ ನಾಡಿನ ಜೀವನದಿ ಕಾವೇರಿ ನದಿ ಮೇಲಿನ ಸೇತುವೆ, ಪುರಾತನ ಚರ್ಚ್, ಬ್ರಿಟಿಷರ ಕಾಲದ ಗಡಿಯಾರ ಕಂಬಗಳು ನಮ್ಮನ್ನ ಹೃದಯ ತುಂಬಿ ಸ್ವಾಗತಿಸುವಂತೆ ತೋರುತ್ತದೆ. ಸದ್ಯ ಕಾಫಿ ನಾಡಲ್ಲಿ ಮಳೆ ಕಡಿಮೆಯಾಗಿದೆ. ಹೀಗಾಗಿ ವಿರಾಜಪೇಟೆಯಿಂದ ಇರ್ಪು ಜಲಪಾತದ ಮಾರ್ಗದಲ್ಲಿ ಸಿಗುವ ಸಣ್ಣ ಪುಟ್ಟ ತೊರೆಗಳು ಕಣ್ಮರೆಯಾಗಿವೆ. ಆದ್ರೇನಂತೆ, ಮಳೆಯಿಂದಾಗಿ ಇಕ್ಕೆಲಗಳಲ್ಲಿನ ಕಾಫಿ ಎಸ್ಟೇಟ್ಗಳು ಹಸಿರಿನಿಂದ ಕಂಗೊಳಿಸ್ತಾ ಇವೆ. ನೀವು ಇರ್ಪು ಜಲಪಾತ ನೋಡಬೇಕು ಅಂದ್ರೆ ಬೆಂಗಳೂರಿನಿಂದ 270 ಕಿಲೋಮೀಟರ್, ಮಡಿಕೇರಿಯಿಂದ 89 ಕಿಲೋಮೀಟರ್ ದೂರ ಕ್ರಮಿಸಬೇಕಾಗುತ್ತೆ. ನೀವು ಬಸ್ಗಳನ್ನು ಅವಲಂಬಿಸೋ ಬದಲು ಸ್ವಂತ ವಾಹನದಲ್ಲಿ ಇಲ್ಲಿಗೆ ಪ್ರಯಾಣ ಬೆಳೆಸೋದು ಸೂಕ್ತ.